ಹಾಯ್ ಫ್ರೆಂಡ್ಸ್, ಎಲ್ರಿಗೂ ತಮ್ಮ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬನ್ನಿ, ಇವತ್ತೊಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ, ಹೇಗೆ ಹಾಕೋದು ಅಂತ ನೋಡೋಣ. ಇದು ಸ್ವಲ್ಪ ಬ್ರೈಡಲ್ಲು ಅಲ್ಲ, ಫುಲ್ ಸಿಂಪಲ್ಲು ಅಲ್ಲ, ಮೀಡಿಯಮ್ ಆಗಿದೆ. ಹಾಗೆ ತುಂಬ ಈಸಿ ಕೂಡ ಇದೆ. ಬರೀ 2 ಸ್ಟೆಪ್ಪಲ್ಲಿ ಸ್ವಲ್ಪ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಾನು 2 ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಯಾವಾಗಲೂ ಲಾಕ್ ಮಾಡೋ ಥರ ನಾನು 2 ಟೈಮ್ಸು ಲಾಕ್ ಮಾಡ್ಕೊಳ್ತೀನಿ. 2 ಟೈಮ್ಸ್ ಲಾಕ್ ಆಗಿದ ತಕ್ಷಣವೇ 1 2 3 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ವಲ್ಪ ಒಂದು ಪಾಯಿಂಟ್ ಒಳಗಡೆ ಅನ್ನೋಷ್ಟೇ ನೀವು ಲಾಕ್ ಮಾಡ್ಕೊಳ್ಳಿ, ಹಿಂದ್ಗಡೆ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸುಕ್ ಬಂದುಬಿಡುತ್ತೆ, ರಿಂಕಲ್ಸ್ ಅಂತೀವಲ್ವ ಆ ಥರ ಬರುತ್ತೆ. ಅದಕ್ಕೆ ನೋಡಿ ನಾನು 2 ಟೈಮ್ಸ್ ಲಾಕ್ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ನೀಡಲ್ ಮೇಲೆ 1 2 ಟೈಮ್ಸ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಅದು ವಿ ಶೇಪಲ್ಲಿ ಬರಬೇಕು, ಆ ಥರ ಸ್ಲ್ಯಾಂಟಾಗಿ ನೋಡಿ ಥ್ರೆಡ್ನ ತರ್ತಾಯಿದ್ದೀನಿ. ಥ್ರೆಡ್ನ ತಂದರೆ ಇವಾಗ ನಾವಿಲ್ಲಿ ತ್ರಿಬಲ್ ಕ್ರೋಶೆ ಮಾಡಬೇಕು. ನೋಡಿ, ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1, ಕೊನೆಯದಾಗಿ 3ನೇ ಬಾರಿ ಕೂಡ 2ರಲ್ಲಿ 1, ಆದಮೇಲೆ ಮತ್ತೆ 1 2 3. ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ತುಂಬಾ ಈಸಿ ಇದೆ ಅಷ್ಟೇ. ನಿಮಗೆ ಇದೊಂದು ಮಾತ್ರ ಕನ್ಫ್ಯೂಸ್ ಆಗ್ಬೋದು, ಸೆಕೆಂಡ್ ಒನ್ ಹಾಕೋಷ್ಟೊತ್ತಿಗೆ ನಿಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ನೋಡಿ 3 ಚೈನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಇಲ್ಲೇನು ನಾವು ತ್ರಿಬಲ್ ಕ್ರೋಶೆ ಮಾಡಿದ್ದೀವಲ್ವ, ಈ ತ್ರಿಬಲ್ ಕ್ರೋಶೆಗೆ ಈಗ ನಾವು ಡಬಲ್ ಕ್ರೋಶೆಸ್ನ ಫಿಲ್ ಮಾಡ್ತಾ ಹೋಗಬೇಕು. ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡೋಗಿ ಈ ತ್ರಿಬಲ್ ಕ್ರೋಶೆ ಒಳಗಡೆಯಿಂದ ಥ್ರೆಡ್ನ ತಂದು ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1, ಮತ್ತು ಥ್ರೆಡ್ ತಂದುಬಿಟ್ಟು 2ರಲ್ಲಿ 1 2ರಲ್ಲಿ 1. ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲಿ 1 2ರಲ್ಲಿ 1. ಇದೇ ಥರ ಈ ತ್ರಿಬಲ್ ಕ್ರೋಶೆ ಎಷ್ಟು ಹಿಡಿಸುತ್ತೋ ಅಷ್ಟು ಡಬಲ್ ಕ್ರೋಶೆಸ್ನ ನಾವು ಮಾಡಬೇಕು. ಇಲ್ಲಿ ಮಿನಿಮಮ್ ಇದರಲ್ಲಿ 6ರಿಂದ 7 ಅಥವಾ 8 ಡಬಲ್ ಕ್ರೋಶೆ ಹಿಡಿಸುತ್ತೆ, ಅಷ್ಟನ್ನು ನಾವು ಮಾಡ್ಕೊಳ್ಳೋಣ. ಬಟ್ ಫುಲ್ ಟೈಟಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಅದು ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಈಗ ಕೌಂಟ್ ಮಾಡ್ತೀನಿ ನಾನು, ಎಷ್ಟು ಆಗಿದೆ ಅಂತ ನೋಡೋಣ. ಈ 3 ಚೈನ್ನ ಕೌಂಟ್ ಮಾಡ್ಕೋಬೇಡಿ, ಫಸ್ಟಲ್ಲಿರೋ 3 ಚೈನ್ನ ಕೌಂಟ್ ಮಾಡಬೇಡಿ. 1 2 3 4 5 6 7 ಆಗಿದೆ. ಇದನ್ನು ಸೇರಿಸಿದರೆ 8 ಆಗುತ್ತೆ. ಬಟ್ ನಾನು ಅದನ್ನು ಕೌಂಟ್ ತೊಗೊಂಡಿಲ್ಲ, ಅದು 3 ಚೈನ್ನ ಬಿಟ್ಬಿಟ್ಟು 7 ಡಬಲ್ ಕ್ರೋಶೆ ಮಾಡಿದ್ದೀನಿ. ಬಟ್ ಇನ್ನೊಂದು ಸ್ವಲ್ಪ ಪ್ಲೇಸ್ ಇದೆ, ಟೈಟ್ ಏನೋ ಅನಿಸಲ್ಲ. ಸೊ ಅದಕ್ಕೆ ನಾನು ಅಲ್ಲಿ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ತೀನಿ. ನೋಡಿ, ಸೊ ಟೋಟಲಿ ನಾನು 8 ಡಬಲ್ ಕ್ರೋಶೆಸ್ನ ಫಿಲ್ ಮಾಡಿದ್ದೀನಿ ಆ ತ್ರಿಬಲ್ ಕ್ರೋಶೆ ಒಳಗಡೆ. ಈಗ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ 1 2 3 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಏನಾದರೂ ಡೌಟ್ಸ್ ಇದ್ದರೆ ಅಥವಾ ವಿಡಿಯೋ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸರಿ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಆದಮೇಲೆ ಮತ್ತು 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸತಿ ಥ್ರೆಡ್ನ ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ವಿ ಶೇಪಲ್ಲಿ ಬರೋ ಥರ ನೀಡಲ್ ಹಾಕ್ಬಿಟ್ಟು ಥ್ರೆಡ್ನ ತಂದು ನೋಡಿ 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1 ಈ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತೆ 3 ಚೈನ್. ನಿಮಗೆ 3 ಚೈನ್ ಇಲ್ಲಿ ಡಬಲ್ ಕ್ರೋಶೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ 3 ಚೈನ್ ಬೇಡ ಅಂದರೆ ನೀವು 2 ಚೈನ್ ಬೇಕಾದರೂ ಹಾಕೋಬೋದು. ಇಲ್ಲಿ ನೋಡಿ, ನಾನು 3 ಚೈನೇ ಹಾಕಿದ್ದೀನಿ, ಸ್ವಲ್ಪ ಲೆಂತಿಯಾಗಿರಲಿ ಅಂದ್ಬಿಟ್ಟು. ನೋಡಿ, ಈಗ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆ ಒಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1, ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ತ್ರಿಬಲ್ ಕ್ರೋಶೆ ಒಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತು ಡಬಲ್ ಕ್ರೋಶೆ. ಸೊ ಇಲ್ಲೂ ಕೂಡ ನಾವು ಫಸ್ಟ್ ಪೆಟಲ್ನಲ್ಲಿ ಎಷ್ಟು ಫಿಲ್ ಮಾಡಿದ್ದೀವೋ ಅಷ್ಟೇ ನಂಬರ್ನ ನಾವು ಕೊನೆಯವರೆಗೂ ಮೇಂಟೈನ್ ಮಾಡಬೇಕಾಗುತ್ತೆ. ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಡಿಸೈನಲ್ಲಿ ಸ್ವಲ್ಪ ಏರುಪೇರೆಲ್ಲ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ, ನೀಟ್ ಫಿನಿಶಿಂಗ್ ಇರಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ಫಸ್ಟ್ ಇದರಲ್ಲಿ ಎಷ್ಟು ತೊಗೊಂಡಿರ್ತೀರೋ ಕೊನೆವರೆಗೂ ಅಷ್ಟೇ ನಂಬರ್ಸಲ್ಲಿ ನೀವು ಡಬಲ್ ಕ್ರೋಶಸ್ನ
ಮಾಡ್ಕೊಳ್ಳಿ. ನಾನೀಗ ಮತ್ತೊಂದು ಸತಿ ಕೌಂಟ್ ಮಾಡ್ತೀನಿ ಎಷ್ಟಾಗಿದೆ ಅಂತ. 1 2 3 4 5 6 7 8 ಆಗಿದೆ. ಸೊ 8 ಆಗಿದ ತಕ್ಷಣವೇ ನಾನು ಇದನ್ನು ಕರೆಕ್ಟಾಗಿ ನೋಡಿ ಇಲ್ಲಿಗೆ ಬರುತ್ತೆ ಅಲ್ವಾ, ಇಲ್ಲಿಗೆ ಲಾಕ್ ಮಾಡ್ತೀನಿ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್. ಮತ್ತು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಹಾಕ್ಕೊಂಡು ಮತ್ತು 3 ಚೈನ್ ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಲ್ಲ, ಸ್ಲ್ಯಾಂಟಾಗಿ ನೀಡಲ್ ಹಾಕಿಬಿಟ್ಟು ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ 3 ಚೈನ್ ಆರ್ 2 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ಈ ತ್ರಿಬಲ್ ಕ್ರೋಶೆಗೆ ನಾವು ಡಬಲ್ ಕ್ರೋಶೆಸ್ನ ಫಿಲ್ ಮಾಡ್ತಾ ಹೋಗಬೇಕು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನಾನು ಇನ್ನೊಂದಷ್ಟು ದೂರ ಸ್ವಲ್ಪ ಹಾಕ್ತೀನಿ. ಬೇಸ್ ಲೈನು ಇಷ್ಟೇ, ಇದು ಒಂದು ಸ್ಟೆಪ್ ಇದು. ಈಗ ಇನ್ನೊಂದು ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದು ಇನ್ನೊಂದೆರಡಕ್ಕೆ ಆರ್ಚ್ನ ಹಾಕಿಬಿಟ್ಟು ನಾನು ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡಿ ನಾನು ಪ್ರೆಸೆಂಟ್ಗೆ 4 ಆರ್ಚಸ್ನ ಹಾಕ್ಕೊಂಡಿದ್ದೀನಿ. ಈಗ ಬನ್ನಿ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ಗೆ ನಾನು ಈ ಥರ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನೀವು ಕೂಡ ಸೀರೆಯಲ್ಲಿ ಕಾಂಬಿನೇಷನ್ ನೋಡಿಕೊಂಡು ಕಲರ್ನ ತೊಗೊಳ್ಳಿ, ಬೇರೆ ಕಲರ್ನ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಸ್ಟೆಪ್ನ ನೋಡಿ, ನಾವಿಲ್ಲೇನು 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ವ ಸ್ಟಾರ್ಟಿಂಗಲ್ಲಿ, ಆ 2 ಲಾಕ್ಗಳ ಮಧ್ಯೆ ಹೋಗ್ಬಿಟ್ಟು ನೋಡಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದ ತಕ್ಷಣವೇ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ 3 ಚೈನ್ಗೆ 3 ಚೈನು ಲಾಕು ಅದೆಲ್ಲ ಏನೂ ಇಲ್ಲ ಫ್ರೆಂಡ್ಸ್. ಡೈರೆಕ್ಟಾಗಿ ಲಾಕ್ ಮಾಡ್ಕೊಂಡಿದ್ದ ತಕ್ಷಣವೇ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಈ ಪೆಟಲ್ ಪಕ್ಕದಲ್ಲಿ ಈ 3 ಚೈನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಈ 3 ಚೈನ್ ಅಲ್ಲ, ಈ 3 ಚೈನು ಇಲ್ಲಿ ಈ 3 ಚೈನ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ನೋಡಿ ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಒಂದು, ಸ್ವಲ್ಪ ಈ ಥರ ಸರಿಸ್ಕೊಳ್ಳಿ. ಒಂದು ವೇಳೆ ದೂರ ಬಂದುಬಿಟ್ರೆ ಸರಿಸ್ಕೊಳ್ಳಿ. ನೋಡಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಅದೇ 3 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲಿ ಒಂದು, 2ರಲ್ಲಿ ಒಂದು, ಮತ್ತು ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡೋಗಿ 3 ಚೈನ್ ಒಳಗಡೆ ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶೆ. ಸೊ ಟೋಟಲಿ ನಾವು ಈ ಕಡೆ ಇದಕ್ಕೆ ಎಷ್ಟು ಡಬಲ್ ಕ್ರೋಶೆನ ಮಾಡಿರ್ತೀವೋ ಈ ಕಡೆ ಭಾಗದಲ್ಲೂ ಕೂಡ ಅಷ್ಟೇ ಡಬಲ್ ಕ್ರೋಶಸ್ನ ನಾವು ಮಾಡಬೇಕಾಗುತ್ತೆ. ಅಂದರೆ ಆ ಕಡೆ ನಾವೇನು 8 ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಸೊ ಈ ಕಡೆ ಕೂಡ ನಾವು 8 ಡಬಲ್ ಕ್ರೋಶಸ್ನ ಫಿಲ್ ಮಾಡಬೇಕಾಗುತ್ತೆ. ಒಂದು ಆರ್ಚಲ್ಲಿ 2 ಕಲರ್ಸ್ನ ಯೂಸ್ ಮಾಡಿ ಮಾಡ್ತಾ ಇರೋಂಥ ಒಂದು ಡಿಸೈನ್ ಫ್ರೆಂಡ್ಸ್. ಇದು ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಎಷ್ಟಾಗಿದೆ ಅಂತ ಕೌಂಟ್ ಮಾಡೋಣ. 1 2 3 4 5 6 7 8 ಡಬಲ್ ಕ್ರೋಶಸ್ಸು ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್. ಈಗ ನನಗೆ ಆಗಿದ ತಕ್ಷಣ ನೋಡಿ ಇಲ್ಲೊಂದು ಚೂರು ಗ್ಯಾಪ್ ಇದೆ, ಅದಕ್ಕೆ ನಾನು ಇನ್ನೊಂದು ಮಾಡ್ಕೊಂಡ್ಬಿಡ್ತೀನಿ. ಬಟ್ ಸ್ವಲ್ಪ ನೀವು ಕರೆಕ್ಟಾಗೆ ಮಾಡ್ಕೊಳ್ಳಿ. ನೋಡಿ ನಾನು 9 ಡಬಲ್ ಕ್ರೋಶನ ಮಾಡಿದ್ದೀನಿ. ಮಾಡ್ಕೊಂಡಾದಮೇಲೆ ಇಲ್ಲಿ 3 ಚೈನ್ ಏನಿದೆ ಅಲ್ವಾ ಫ್ರೆಂಡ್ಸ್, ಈ ಕಡೆ ನಾವು ಡಿಸೈನ್ ಈ ಡಬಲ್ ಕ್ರೋಶೆ ಮಾಡೋಕ್ಕಿಂತ ಮೊದಲು ಇಲ್ಲಿ 3 ಚೈನ್ ಹಾಕಿರ್ತೀವಲ್ವ, ಇಲ್ಲಿ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ನಿಮಗೆ ಹ್ಯಾಂಗಿಂಗ್ಸ್ ಬೇಕಾದರೆ ಹ್ಯಾಂಗಿಂಗ್ಸ್ ಹಾಕ್ಕೋಬೋದು, ಅಥವಾ ಗೆಜ್ಜೆ ಇದ್ದರೆ ಗೆಜ್ಜೆ ಹಾಕ್ಕೋಬೋದು, ಇಲ್ಲ ಬೀಡ್ ಬೇಕಾದರೂ ಹಾಕ್ಕೋಬೋದು. ನಾನು ಬೀಡನ್ನ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಈ 3 ಚೈನ್ನ ಈ ಹೋಲ್ ಒಳಗಡೆ ಇದನ್ನು ಲಾಕ್ ಮಾಡ್ತೀನಿ. ಸೊ ನೋಡಿ ಇದೆಲ್ಲ ಈಗ ನೀಟಾಗಿ ಕವರ್ ಆಗಿದೆ. ಈಗ ಇಲ್ಲೇನು ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಆ ಡಬಲ್ ಕ್ರೋಶೆಸ್ದು ಹೀಗೆಲ್ಲ ನಮಗೆ ನೋಡಿ ನೀಟಾಗಿ ಹೋಲ್ಸ್ ಕಾಣ್ತಾ ಇದೆ. ಆ ಹೋಲ್ಸ್ ಒಳಗಡೆ ನೋಡಿ ನೀಡಲ್ ಹಾಕಬೇಕು, ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಹೋಲ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ. ಹೀಗೆ ಟೋಟಲಿ ನಾವು ಎಷ್ಟು ಡಬಲ್ ಕ್ರೋಶೆ ಮಾಡಿದ್ದೀವಲ್ವ ಅಷ್ಟು ಡಬಲ್ ಕ್ರೋಶೆಗಳ ಹೋಲ್ಸ್ನಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಯಾವ ಹೋಲ್ನು ಮಿಸ್ ಮಾಡಿಬಿಡಿ. ನೋಡಿ ಎಲ್ಲ ಹೋಲ್ ಒಳಗಡೆನೂ ನಾನು ಥ್ರೆಡ್ನ ತಂದು ಲಾಕ್ ಮಾಡಿದ್ದೀನಿ, ಅಂದರೆ ಸಿಂಗಲ್ ಕ್ರೋಶಸ್ನ ಮಾಡ್ತಾ ಬಂದಿದ್ದೀನಿ. ಈಗ ನೋಡಿ ಇಲ್ಲೇನು ಲಾಕ್ ಕಾಣಿಸ್ತಾ ಇದೆ ಅಲ್ವ, ಈ ಲಾಕ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಇದನ್ನು ಲಾಕ್ ಮಾಡ್ತೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಡಬಲ್ ಕ್ರೋಶೆಯಿಂದ
ಮಲ್ಟಿ ಕಲರ್ಸು ಒಂದೇ ಆರ್ಚಲ್ಲಿ ಮಲ್ಟಿ ಕಲರ್ಸ್ನ ಮಾಡಿರೋದು ಹೀಗೆ ಕಾಣಿಸ್ತಾ ಇದೆ. ಈಗ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿಂದಾನೇ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೆಕ್ಸ್ಟ್ ನೋಡಿ ಇಲ್ಲಿ 3 ಚೈನ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಬೇಕು. ಫಸ್ಟು ಇಲ್ಲಿ ಹೇಗೆ ಫಿಲ್ ಮಾಡಿದ್ದೀವಲ್ವ ಇಲ್ಲೂ ಕೂಡ ಇದೇ ಥರ ಫಿಲ್ ಮಾಡ್ತಾ ಹೋಗಬೇಕು. ತುಂಬಾ ಈಸಿ ಇದೆ ಅಲ್ವಾ ಫ್ರೆಂಡ್ಸ್ ಡಿಸೈನ್. ಕನ್ಫ್ಯೂಸ್ ಏನೂ ಮಾಡ್ಕೊಬೇಡಿ, ಬೇಕಾದರೆ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ ವಿಡಿಯೋನ. ಅರ್ಥ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ಸರಿ ಮಾಡ್ಕೊಳ್ಳೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ 4 ಡಬಲ್ ಕ್ರೋಶೆ ಆಯಿತು. ಈಗ 5ನೇ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 6ನೇ ಡಬಲ್ ಕ್ರೋಶೆ, 7ನೇ ಡಬಲ್ ಕ್ರೋಶೆ ಹಾಗೂ 8ನೇ ಡಬಲ್ ಕ್ರೋಶೆ. 8 ಡಬಲ್ ಕ್ರೋಶೆ ಆಗಿದ ತಕ್ಷಣವೇ ನಾನಿಲ್ಲಿ ಪ್ಲೇಸ್ ಇತ್ತು ಅಂದ್ಬಿಟ್ಟು 9 ಮಾಡಿದ್ದೀನಿ ಫ್ರೆಂಡ್ಸ್. ಬಟ್ ನೀವು ಈ ಕಡೆ ಎಷ್ಟು ಮಾಡಿರ್ತೀರೋ ಅಷ್ಟನ್ನೇ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕರೆಕ್ಟಾಗಿ 8 ಡಬಲ್ ಕ್ರೋಶೆಗಳಿಗೆ ನನಗೆ ಪ್ಲೇಸು ಸರಿ ಹೋಗಿದೆ. ಈಗ ದಾರ ಮೇಲೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡನ್ನ ನಾನು ಇನ್ಸರ್ಟ್ ಮಾಡ್ತೀನಿ. ನೋಡಿ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಬಿಡಿ. ಈ 3 ಚೈನ್ದು ಹೋಲ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ತಂದು ನಾನು ಲಾಕ್ ಮಾಡ್ತೀನಿ. ನೋಡಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಪ್ರತಿಯೊಂದು ಹೋಲ್ಸಲ್ಲೂ ಹೋಗ್ಬಿಟ್ಟು ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ತುಂಬಾ ಈಸಿ ಇದೆ ಡಿಸೈನು. ಬಿಗಿನರ್ಸ್ ಕೂಡ ಆಗ್ಬೋದು ಈ ಥರ ಡಿಫ್ರೆಂಟಾಗಿ. ಬಿಗಿನರ್ಸ್ ಯಾರಾದರೂ ಇದ್ದರೆ ಕೂಡ ನೋಡಿ ಟ್ರೈ ಮಾಡಿ, ಖಂಡಿತ ಒಂದ್ಸತಿ ಈಸಿಯಾಗಿ ಹಾಕ್ಬೋದು. ನೋಡಿ ಫ್ರೆಂಡ್ಸ್ ಇದೇ ಥರ ಎಲ್ಲನೂ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಕೊನೆ ಹೋಲ್ ಮೇಲೆ ಕೂಡ ಥ್ರೆಡ್ನ ತಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿ ಆದಮೇಲೆ ಇಲ್ಲಿ ಲಾಕ್ ಏನು ಮಾಡಿರ್ತೀವಿ 3 ಚೈನ್ದು ಅದನ್ನು ಅದೇ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳೋದು. ಮತ್ತು ಡೈರೆಕ್ಟಾಗಿ ಇಲ್ಲಿಂದಾನೇ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೆಕ್ಸ್ಟ್ ಈ 3 ಚೈನ್ಗೆ ನಾವು ಡಬಲ್ ಕ್ರೋಶೆಸ್ನ ಫಿಲ್ ಮಾಡ್ತಾ ಹೋಗಬೇಕು. ಸೊ ನೋಡಿ ಹೀಗೆ ಕಾಣಿಸ್ತಾ ಇದೆ. ಸೊ ನಾನು ಇನ್ನೂ 2 ಆರ್ಚ್ನ ಫಿನಿಷ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವಿಲ್ಲಿ ನಾನೆಲ್ಲ ಫಿನಿಷ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಇದೇ ಥರ ಸೀರೆ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಉಳಿದಿರೋಂಥ ಈ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ನೀಟಾಗಿ ಗಮ್ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಇಲ್ಲಿ ಬೀಡ್ ಬೇಡ ಅಂದರೆ ಹೇಳಿದೆ ಅಲ್ವಾ, ಹ್ಯಾಂಗಿಂಗ್ಸ್ ಬೇಕಾದರೂ ಹಾಕ್ಕೋಬೋದು ಅಥವಾ ಗೆಜ್ಜೆ ಬೇಕಾದರೂ ಹಾಕ್ಕೋಬೋದು. ಸ್ಮಾಲ್ ಗೆಜ್ಜೆ ಬರುತ್ತೆ ಇದೇ ಥರ, ಅದನ್ನು ಬೇಕಾದರೂ ಹಾಕ್ಕೋಬೋದು. ಅಥವಾ ನಮಗೆ ಅದೇನೂ ಬೇಡ ಕುಚ್ಚು ಬೇಕು ಅಂದರೆ, ಇದು ಇವಾಗ ನಾವಿಲ್ಲಿ ಹಾಕಿರೋದು ವಿತೌಟ್ ಕುಚ್ಚು. ನಿಮ್ಗೇನಾದರೂ ಕುಚ್ಚು ಬೇಕಂತಂದರೆ ನೋಡಿ ನಾವಿಲ್ಲೇನು ಬೀಡ್ ಹಾಕಿದ್ದೀವಲ್ವ, ಈ ಬೀಡನ್ನ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಬರೀ 2 ಚೈನ ಅಥವಾ 3 ಚೈನ್ ಹಾಕ್ಕೊಂಡು ಇದೇ ಥರ ಸಿಂಗಲ್ ಕ್ರೋಶೆಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಆಮೇಲೆ ಆ 3 ಚೈನ್ ಒಳಗಡೆ ನೀವು ಕುಚ್ಚನ್ನ ಕಟ್ಕೋಬೋದು. 87 ಎಳೆ ಅಥವಾ 60, 70 ನಿಮಗೆ ಎಷ್ಟು ಬೇಕೋ ಅಷ್ಟು ಎಳೆಯ ದಾರಗಳನ್ನ ತೊಗೊಂಡ್ಬಿಟ್ಟು ಕುಚ್ಚನ್ನ ಕಟ್ಕೋಬೋದು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಈ ಡಿಸೈನ್ ಖಂಡಿತ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಆಮೇಲೆ ಈ ಡಿಸೈನ್ಗೆ ನಾವು ಒಂದು 350 to 450ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ಕಂಪಲ್ಸರಿ ಅಷ್ಟೇ ಇಷ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಹೆಚ್ಚು ಕಡಿಮೆ ನೋಡಿಕೊಂಡು ನೀವು ಚಾರ್ಜ್ನ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ವ, ಇದೇ ಥರ ನಾನು ಮತ್ತೆ ಮುಂದೆ ಒಂದು ಡಿಫ್ರೆಂಟ್ ಆಗಿರೋ ವೆರೈಟಿ ಆಗಿರೋ ಒಂದು ಸ್ಯಾರಿ ಕುಚ್ಚನ್ನ ಡಿಸೈನ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. Thank you for the watching. Keep on the watching. Bye bye.